ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಾನು ಇವತ್ತಿನ ದಿನ ರಾಷ್ಟ್ರೀಯ ಮಹಿಳೆಯರ ಬಗ್ಗೆ, ಮಹಿಳಾ ದಿನಾಚರಣೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮೆಲ್ಲರೆದುರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಯಾಕೆ ಮಾಡ್ತಾರೆ, ಏನು ಉದ್ದೇಶವಾಗಿ ಅದನ್ನ ಆಚರಣೆ ಮಾಡ್ತಾರೆ? ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಎಲ್ಲ ಒಂದು ರಂಗಗಳಲ್ಲಿ ಅಂದ್ರೆ ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಈ ತರ ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆಯರು ಏನೆಲ್ಲ ಸಾಧನೆಗಳನ್ನ ಮಾಡಿದರೋ ಅವರನ್ನೆಲ್ಲ ನೆನಪಿಸ್ಕೊಂತ, ಹಾಗೇನೆ ಈಗಿರೋ ಎಲ್ಲ ಮಹಿಳೆಯರಿಗೂ ಪ್ರಚೋದನೆ ಅಂದ್ರೆ ಅವರನ್ನ ಹುರಿದುಂಬಿಸಕ್ಕೋಸ್ಕರವಾಗಿಯೇ ಈ ಆಂದೋಲನವಾಗಿ, ರ್ಯಾಲಿಗಳ ಮುಖಾಂತರವಾಗಿ, ಹಾಗೆ ಸಭೆ ಸಮಾರಂಭಗಳ ಮುಖಾಂತರವಾಗಿ ನಾವು ಈ ರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತೀವಿ. ಇದು ಹೇಗೆಲ್ಲ ಜಾರಿಗೆ ಬಂತು ಅಂತ ಹೇಳಿದ್ರೆ 1911ರಲ್ಲಿ ಅಮೆರಿಕದಲ್ಲಿ ಒಬ್ಬ ಕೂಲಿ ಕಾರ್ಮಿಕರು ಅಂದ್ರೆ ಗಾರ್ಮೆಂಟ್ಸ್ ನೌಕರರುಗಳು ಒಂದು ಚಳುವಳಿ ಅಥವಾ ಆಂದೋಲನದ ಮುಖಾಂತರ ಅವರೆಲ್ಲ ಶ್ರಮದಿಂದ ನಮಗೆ ಈ ಮಹಿಳಾ ದಿನಾಚರಣೆಯ ಒಂದು ಭಾಗ್ಯ ಸಿಕ್ತು. ಹೀಗೆ ಎಲ್ಲ ರಂಗದಲ್ಲಿನೂ ಹೆಣ್ಮಕ್ಳುಗಳು ಅವರ ಸಾಧನೆಗಳನ್ನ ಮನೆಯನ್ನು ಮೀರಿ ಹೊರಗೋಗಿ, ಮನೆಯನ್ನು ನಿಭಾಯಿಸ್ಕೊಂಡು ಹೊರಗೋಗಿ ಅಂತ ಕಾಲಗಳಲ್ಲಿ ಎಲ್ಲರಿಗಿಂತ ಉನ್ನತವಾದ ಸ್ಥಾನದಲ್ಲಿ ನಾವೇನ್ ಕಮ್ಮಿ ಇಲ್ಲ, ಪುರುಷರಿಗಿಂತ ಅಥವಾ ಲಿಂಗ ಭೇದವಿಲ್ಲದೆ ಆಯಾ ಸ್ಥಾನಮಾನಗಳನ್ನ ಗಿಟ್ಟಿಸ್ಕೊಂಡಿದ್ದಾರೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ನಮಗೆಲ್ಲ ಸುಲಲಿತವಾಗಿ ಸಿಗುತ್ತೆ, ತಂದೆ ತಾಯಿ ನಮಗೆ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಇದೆ. ಅವಾಗೆಲ್ಲ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದ್ದಾಗ್ಲೂ ಕೂಡ ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಮಹಿಳೆಯರು ದಿಟ್ಟ ಮನಸ್ಸಿನಿಂದ ಮೇಲ್ನುಗ್ಗಿ ನಮಗೆಲ್ಲರೂ ಒಂದು ಸ್ವಾತಂತ್ರ್ಯ ಮತ್ತು ವೋಟ್ ಹಾಕುವಂತ ವ್ಯವಸ್ಥೆಯನ್ನಾಗ್ಲಿ, ಅಥವಾ ನಾವು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ವೃತ್ತಿಯನ್ನಾಗ್ಲಿ, ಅಥವಾ ಏನೇ ಒಂದು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅವತ್ತು ತುಂಬಾ ಸ್ಟ್ರಗಲ್ ಮಾಡಿ ನಮಗೆಲ್ಲನ ಅವರು ನಮಗೊಂದು ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋ ಒಂದು ಹೆಸರನ್ನ ಉಳಿಸಿದ್ದಾರೆ. ಅವ್ರನ್ನೆಲ್ಲ ನೆನಪಿಸ್ಕೊಂಡು ಈ ತರ ನಾವು ಆಚರಣೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಹಾಗೆ ನಮ್ಮ ಎಲ್ಲಾ ದೇಶಗಳು ಅಥವಾ ಎಲ್ಲ ವಿಶ್ವಸಂಸ್ಥೆನೇ ಕೂಡ ಪ್ರತಿ ವರ್ಷನೂ ಮಾರ್ಚ್ 8ನೇ ತಾರೀಕು ನಾವು ರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸ್ಬೇಕು ಅಂತೇಳಿ ಒಕ್ಕೊರಲಿನಿಂದ ಎಲ್ಲ ಆ ದಿನವನ್ನ ಒಂದು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸೋಕೆ ರೂಢಿ ಮಾಡಿಕೊಂಡು ಬಂದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿದ್ರೆ ನಾವು ಈ ಲಿಂಗ ಭೇದವಿಲ್ಲದೆ ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ, ಏನ್ ಕೊಟ್ಟರು ನಾವು ಮಾಡಬಲ್ವಿ ಅನ್ನೋ ಅಂತ ಹೆಣ್ಮಕ್ಳುಗಳು ಇವಾಗ ಟ್ಯಾಲೆಂಟೆಡ್, ತುಂಬಾ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೊಂದು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ನಾವು ಎಲ್ಲ ಸಾಧಿಸ್ತೀವಿ ಅನ್ನೋದನ್ನ ಎಲ್ಲ ತೋರಿಸಿದ್ದಾರೆ. ಹೆಣ್ಮಕ್ಳುಗಳು ಮಾಡಿ ತೋರಿಸಿದ್ದಾರೆ, ಬರೀ ಮಾತಲ್ಲಿ ಕೃತಿಯಲ್ಲಿ ಇಲ್ಲ, ಇವಾಗ ಸಾಧನೆನೂ ಕೂಡ ಅವರು ಮಾಡಿ ನಮಗೆಲ್ಲನೂ ತೋರಿಸಿದ್ದಾರೆ. ಹಾಗೇನೆ ಅದು ಎಲ್ಲಿಂದ ಬರಬೇಕು ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಅಂತ ಹೇಳಿದ್ರೆ ಮನೆಯಿಂದನೇ ಬರಬೇಕು. ಹಿಂಗೆ ಒಬ್ಬ ತಾಯಿಯಿಂದನೇ. ತಾಯಿ ಕಲಿತರೆ ಇಡೀ ಒಂದು ಊರು ಕಲಿತಂಗೆ, ಒಂದು ಮನೆ ಕಲಿತ್ರೆ ಒಂದು ದೇಶ ಕಲಿತಂಗೆ, ದೇಶ ಕಲಿತ್ರೆ ಒಂದು ರಾಷ್ಟ್ರನೇ ಕಲಿತಂಗೆ, ಅಂದ್ರೆ ಅಂತಾರಾಷ್ಟ್ರನೇ ಕಲಿತಂಗೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮನೆಯಲ್ಲಿ ಫಸ್ಟ್ ತಾಯಿಯಾದವಳು ತನ್ನ ಮಕ್ಕಳು ಬೆಳವಣಿಗೆಯಿಂದನೇ ನಾವು ಶುರು ಮಾಡಬೇಕು. ಹೇಗೆ ಬೆಳೆಸ್ಬೇಕು ಮಕ್ಕಳನ್ನ, ಒಂದು ಹೆಣ್ಣಿಗೆ ಹೇಗೆ ಬೆಲೆ ಗೌರವ ಕೊಡಬೇಕು. ಒಂದು ಗಂಡು ಹುಟ್ಟಿದೆ, ಒಂದು ಹೆಣ್ಣು ಹುಟ್ಟಿದೆ, ಹೆಣ್ಣಿಗೆ ಗಂಡಿನ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು, ಗಂಡಿಗೆ ಹೆಣ್ಣನ್ನು ಹೇಗೆ ಗೌರವಿಸ್ಬೇಕು ಅಂತಂದು ಹೇಳ್ಕೊಡ್ಬೇಕು. ಬರೀ ತಾಯಿ ತಂಗಿ ಮಾತ್ರ ಅಕ್ಕ ತಂಗಿಯರಲ್ಲ, ನಾವು ಹೊರಗೆ ಹೋದತ್ರ ನಾವು ನೋಡೋ ಅಂತ ಮಹಿಳೆಯರಿಗೆಲ್ಲಾನು ನಾವು ಹೇಗೆ ಗೌರವ ಕೊಡಬೇಕು ಅಂತ ಮಗನ್ ಕಲಿಸ್ಬೇಕು. ಮಗಳಿಗೆ ನೀನು ಗಂಡು ಮಕ್ಕಳಿಗೆ, ಗುರು ಹಿರಿಯರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಮಗಳಿಗೂ ಕೂಡ ನಾವು ಹೇಳ್ಕೊಡ್ಬೇಕು. ಆ ಒಂದು ಕಲಿಕೆಯಿಂದನೇ ಶುರುವಾಗಬೇಕು ನಮ್ಮ ಒಂದು ಸಮಾನತೆ. ನಾವು ಹೇಗೆ ತಾರತಮ್ಯ ಮಾಡಬಾರ್ದು, ಇವಳು ಹೆಣ್ಣು ಇವಳು ಗಂಡು, ಯಾರು ಇವತ್ತು ಯಾವ್ದ್ರಲ್ಲೂ ಕೊರತೆ ಇಲ್ಲ. ನಾವೊಂದು ಸ್ವಲ್ಪ ದಾರಿ ತೋರಿಸಿದ್ರೆ ಏನಾದ್ರೂ ಅಚೀವ್ ಮಾಡೋ ಅಂತ ಕೆಪಾಸಿಟಿ ಇಬ್ಬರಲ್ಲೂ ಇದೆ. ಆ ಒಂದು ಸ್ವಾತಂತ್ರ್ಯ ನಮಗೆ ಬೇಕು ಅಂತ ಹೇಳಿ ಹೆಣ್ಮಕ್ಳು ಹೋರಾಡ್ತಾನೆ ಇದ್ದಾರೆ, ಇನ್ನೂ ಹೋರಾಡ್ತಾನೆ ಇದ್ದಾರೆ. ನಮಗೆ ಆ ಹೋರಾಟದ ಪೂರ್ಣ ಭಾಗ ಇನ್ನೂ ಸಿಕ್ಕಿಲ್ಲ.
ಹೀಗೇನೆ ನಾನು ಕೂಡ ಮಾಡ್ತಾ ಇರೋದು. ಈಗ ಯೂಟ್ಯೂಬ್ ಯಾಕೆ ಓಪನ್ ಮಾಡಿದ್ದೀನಿ ಅಂತೇಳಿ ನಂದೊಂದು ತುಣುಕನ್ನು ನಾನು ನಿಮ್ಮೆದುರಿಗೆ ಹೇಳ್ಕೊಂತೀನಿ. ಎಲ್ಲ ಸುಭಿಕ್ಷವಾಗಿದೆ, ನನ್ನ ಗಂಡ ಚೆನ್ನಾಗಿ ತಂದಾಕ್ತಾರೆ, ನನಗೇನು ತೊಂದರೆ ಇಲ್ಲ, ಮನೇಲಿ ಇದ್ದು ನಾನು ಆರಾಮಾಗಿರ್ಬೋದು. ಆದರೆ ನಂದು ಒಂದು ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಅಂತ ಇರಬೇಕು. ಅಲ್ಪ ಸ್ವಲ್ಪ ಓದಿದ್ದೀನಿ, 2-3ನೇ ಕ್ಲಾಸ್ ಓದಿರೋರು ಏನೇನೆಲ್ಲ ಮಾಡಿದ್ದಾರೆ. ನಾನು ಅಟ್ಲೀಸ್ಟ್ ಒಂದು PUCನಾದರೂ ಮಾಡಿದ್ದೀನಿ. ನನಗೆ ಗೊತ್ತಿದ್ದಂಥ ಅನುಭವ, ನನಗೆ ಗೊತ್ತಿರೋಂಥ ತಿಳುವಳಿಕೆಯಿಂದನೇ ಇಲ್ಲೇ ನಮ್ಮ ಕೈಯಲ್ಲಿರೋವಂಥ ಒಂದು ವ್ಯವಸ್ಥೆಗಳಿಂದನೇ ನಾವೇನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಯಾಕೆ, ನನಗೆಲ್ಲ ಇದೆ ಅಂತಲ್ಲ, ನನ್ನ ಕೈಲಾದಷ್ಟು ಏನಾದರೂ ಒಂದು ಹರ್ನ್ ಮಾಡೋಣ, ಅದರಿಂದ ನನ್ನ ಫ್ಯಾಮಿಲಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡೋಣ, ನಂದು ಒಂದಿದೆ ತಗೊಳ್ಳಿ ಅಂತೇಳಿ ಕೊಡೋಣ ಅಂತೇಳಿ ಚಿಕ್ಕ ಪುಟ್ಟ ಕೆಲಸಗಳು ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಪೂರ್ತಿ ನಾನು ನನ್ನ ಸ್ವಂತ ಖರ್ಚನ್ನು ಕೂಡ ನಾನು ಓಪನ್ ಅಪ್ ಆಗಿ ಕೇಳೋಕ್ಕೆ ಮನಸ್ಸಿಲ್ಲ ನನಗೆ. ನಮ್ಮ ಮನೆಯವ್ರನ್ನ ಏನು ಕೇಳಿದ್ರು ಕೊಡಿಸೋ ಅಂಥವ್ರೆ ಇದ್ರೂ, ಆದರೆ ಏನೋ ಒಂದು ಅಂಜಿಕೆ, ನಾನೇನಾದರೂ ಮಾಡಬೇಕಲ್ಲ. ಕಷ್ಟ ಬರುತ್ತೆ, ಸುಖ ಇರುತ್ತೆ, ಎಲ್ಲ ಫ್ಯಾಮಿಲಿಯೂ ಅದನ್ನು ನಿಭಾಯಿಸ್ಕೊಂಡು ಅದರಲ್ಲಿ ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಿದರೆ ಅದೇ ಒಂದು ಸಾಧನೆ. ಅದನ್ನೇ ಬೇರೆ ಬೇರೆ ದಾರಿಗಳಲ್ಲಿ ನಮಗೆ ಅನುಕೂಲ ಸಿಕ್ಕರೆ, ನಮಗೆ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಉನ್ನತವಾಗಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮನ್ನ ಕಟ್ಕೊಂಡಂಥ ಗಂಡ ಆಗಿರ್ಬೋದು, ನಮ್ಮನ್ನು ನಂಬಿ ಇವ್ರು ಏನಾದರೂ ಮಾಡಿದ್ರೆ ಒಳ್ಳೆಯದೇ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಫಸ್ಟು, ನಂಬಿಕೆ ವಿಶ್ವಾಸ ಅದು ಒಂದಿದ್ರೆ ನಮ್ಮನ್ನು ಎಲ್ಲಿಗಾದರೂ ಅದು ತಗೊಂಡೋಗುತ್ತೆ. ನೀವು ಮಾಡೋ ಕೆಲಸ ಒಳ್ಳೇದಿದೆ ಅಂತ ಪುಷಪ್ ಮಾಡಿ ನಮಗೆ ಎಂಕರೇಜ್ ಮಾಡಿದರೆ ನಾವು ಸಾಧನೆ ಮಾಡೋದಕ್ಕೆ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ. ಹಾಗೆ ನೀವು ಎಲ್ಲರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತಾ, ಹೀಗೆ ಮಹಿಳೆಯರು ಎಲ್ಲ ರಂಗದಲ್ಲೂ ಚೆನ್ನಾಗಿ ಮೇಲುಗೈ ಸಾಧಿಸಿದವ್ರನ್ನ ನೆನೆಸ್ಕೊತ, ಈಗಿರೋ ಮಹಿಳೆಯರು ಸಾಧನೆಯ ದಾರಿ ಕಡೆ ನಡಿಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರಚೋದನೆಯನ್ನು ಮಾಡೋದಕ್ಕೋಸ್ಕರವಾಗಿ ರ್ಯಾಲಿಯ ಮುಖಾಂತರ, ಒಂದು ಸಭೆ ಸಮಾರಂಭಗಳ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ. ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಹಾಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆದುರಿಗೆ ಬರ್ತೀನಿ. ಬಾಯ್, ಮತ್ತೆ ಸಿಗೋಣ.